ಆತ್ಮೀಯ ರೈತ ಬಾಂಧವರೆಲ್ಲರಿಗೂ ವಿಸ್ತೃತ ಯೂಟ್ಯೂಬ್ ಚಾನೆಲ್ನಲ್ಲಿ ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಅದೇ ಥರ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಗೊಬ್ಬರವು ಭಾಳಷ್ಟು ರೈತರು ಬಳಕೆ ಮಾಡ್ಕೊಂಡಿದ್ದಾರೆ. ಇವಾಗ ನಾವು ಬೀದರ್ ಜಿಲ್ಲೆಯಲ್ಲಿ ಮತ್ತೊಬ್ಬ ರೈತರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿದ್ದಾರೆ. ಅವರ ತೋಟಕ್ಕೆ ವಿಸಿಟ್ ಮಾಡಿ ಅವರ ಅಭಿಪ್ರಾಯವನ್ನು ತಿಳ್ಕೊಂಬೋಣ ಅಂತ ಬಂದಿದ್ದೇವೆ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಸರ್? ಶರಣಪ್ಪ. ಊರು ಸರ್? ಕಣಜಿ ತಾಲೂಕಾ ಜಿಲ್ಲೆ ಸರ್? ತಾಲೂಕಾ ಬಾಜು ಜಿಲ್ಲಾ ಬೀದರ್. ಬೀದರ್ ಸರ್. ಕಣಜಿ ಗ್ರಾಮ ಸರ್? ಕಣಜಿ ಗ್ರಾಮ. ಕಣಜಿ ಗ್ರಾಮ ಸರ್. ನಮ್ಮ ಗೊಬ್ಬರ ಯಾವ ಬೆಳೆಗೆ ಹಾಕಿರಿ ನೀವು? ಕಬ್ಬಿಗೆ ಹಾಕಿ. ಎಷ್ಟು ಎಕರೆ ಇದೆ ಸರ್? 2.5 ಎಕರೆ ಕಬ್ಬಿದೆ. ಎಷ್ಟು ಬ್ಯಾಗ್ ಹಾಕಿರಿ ಸರ್? ಅದು 18 ಬ್ಯಾಗ್ ಆಗಿವೆ. 18 ಬ್ಯಾಗ್ ಹಾಕಿರಿ. ಟೋಟಲ್ 18 ಬ್ಯಾಗ್ ಹಾಕಿರಿ. ಬೇರೆದು ಯಾವ್ದಾರು ಹಾಕಿರಿ ಸರ್? ಯೂರಿಯಾ ಮಿಕ್ಸ್ ಮಾಡಿದೆ ಅಷ್ಟೇ. ಯೂರಿಯಾ ಮಿಕ್ಸ್ ಮಾಡ್ಕೇಸಿ ಹಾಕಿರಿ. ನಮ್ಗೆ ಒಂದು 2.5 ಎಕರೆದಾಗ ನಮ್ದು 18 ಚೀಲ ಹಾಕಿರಿ. ಅದ್ರಾಗ ಯೂರಿಯಾ ಮಿಕ್ಸ್ ಮಾಡ್ಕೇಸಿ ಹಾಕಿರಿ. ಯಾವಾಗ ಹಾಕಿರಿ ಸರ್ ಅದು? ಅದು ಮುಕ್ಳಿ ಹೊಡತ್ತೀವಮ್ಮ. ಮತ್ತು ಜೂನ್ದಾಗ ಮುಕ್ರಿ ಹೊಡೆಪರಿ ಅಂದ್ರೆ ನೇಗುಲ್ ಹೊಡೆಪರಿ ಹಾಕಿರಿ. ನೇಗುಲ್ ಹೊಡೆಪರಿ ಮತ್ತು ಜೂನ್ ಟೈಮ್ನಲ್ಲಿ ಹಾಕಿ. ಟೋಟಲ್ 18 ಚೀಲ ಹಾಕಿ. 2.5 ಎಕರೆ. ಮತ್ತು ಸರ್ ನಿಮ್ಮ ಹಾಕೋಣ ರಿಸಲ್ಟ್ ಹೆಂಗೆ ಅನ್ನಿಸ್ತು ಸರ್? ಎಲ್ಲ ಚೆನ್ನಾಗಿ ಅನ್ಸುತ್ತೆ. ರಿಸಲ್ಟ್ ಚೆನ್ನಾಗಿ ಅನಿಸುತ್ತೆ ಸರ್. ವರ್ಷಿಗೆ ಹೆಂಗೆ ಇರ್ತೈತಿ, ಈ ವರ್ಷ ಹೆಂಗೆ ಬಂತು ಸರ್? ವ್ಯತ್ಯಾಸ ಏನಿದೆ? ವ್ಯತ್ಯಾಸ ಗಣಿಕೆ ಹೆಚ್ಚಾಗೈತಿ. ಗಣಿಕೆ ಹೆಚ್ಚಿಗೆ ಆಗ್ಯಾವ. ವರ್ಷಿಗೆ ಎಷ್ಟು ಗಣಿಕೆ ಬರ್ತೀವಿ ಸರ್? ಒಂದು 20 ಸುಮಾರು ಬರ್ತೀವಿ. ಈ ವರ್ಷ ಎಷ್ಟು ಬಂದಿರ್ಬೋದು? 30 ಸುಮಾರು ಐತಿ. 30 ಸುಮಾರು ಐತಿ. ಮತ್ತು ಸರ್ ಹೋದ ವರ್ಷ ನಿಮಗೆ ಬೇರೆ ಗೊಬ್ಬರ ಬಳಸ್ತಿದ್ದೀರಿ. ನಿಮ್ಮ ಮರಿಗಳು ಎಷ್ಟು ಹೊಡಿತೀವಿ ಸರ್? ಒಂದು 6-7 ಹೊಡಿತೀವಿ. ಈ ವರ್ಷ ಎಷ್ಟು ಹೊಡೆದೀವಿ ಸರ್? ವರ್ಷ 8-10 ಹೊಡೆದೀವಿ. ಈ ವರ್ಷ ಹಾಡಿದ್ವಿ. ಹೋಗಿನ ವರ್ಷ ಕಮ್ಮಿ ಹೊಡಿತೀವಿ. ಈ ವರ್ಷ ನಮ್ಮ ಹಾಕೋಣ ಜಾಸ್ತಿ ಹೊಡೆದ್ವಿ. ಆಯ್ತು. ಮತ್ತು ನಿಮಗೆ ರಿಸಲ್ಟ್ ಅಂತ ಚಲೋ ಕಾಣಿಸ್ತಾ ಇದೆ ಸರ್? ಚೆನ್ನಾಗಿ. ನಿಮಗೆ ವರ್ಷಿಗೆ ಎಷ್ಟು ಎವರೇಜ್ ಬರ್ತಿತ್ತು ಸರ್? ವರ್ಷಿಗೆ 30-35 ಬರ್ತಿತ್ತು. ಈ ವರ್ಷ ಎಷ್ಟು ಬರಪ್ಲಿ ಅನಿಸ್ತದೆ ಸರ್? ವರ್ಷಿಗೆ 50-60 ಸುಮಾರು ಬರಬೇಕು. 60 ಸುಮಾರು ಬರಬೇಕು. ಒಂದು ಕಾಟ ಮಾಡಿ ನೋಡ್ರಿ, ಒಂದು ಗಣಿಕೆ ಅನಿಸಿ ಇದೇ ಹೇಳ್ತಾ. ಮತ್ತು ಆತ್ಮೀಯ ರೈತ ಬಾಂಧವ್ರಿ, ಸರ್ ಅವ್ರ ಮಾತು ಕೇಳಿದ್ದೀರಿ. ನೀವೆಲ್ಲರೂ ಬಳಕೆ ಮಾಡಿ. ಸರ್ ಅವ್ರದ್ದು ಈಗ ಒಂದು ಕಬ್ಬಿನ ಗಣಿಕೆ ಅನಿಸ್ ತೋರಿಸ್ತೀವಿ ನಿಮಗೆ. ಒಂದು ಕಬ್ಬಿನ ಗಣಿಕೆ ಅನಿಸ್ ಈಗ ಹಡ್ತೇವ್ರಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 ಗಣಿಕೆ ಬಂದವ. ಅಲ್ಲಿ ಒಂದು ತೊಳಗ ಒಂದು 28 ಅಂದ್ರೆ 30 ಸಮಯ ಬಂದವ. ಒಂದು ಕಟಾವು ಮಾಡಿ ಕಾಟ ಮಾಡಿ ತೋರಿಸ್ತೇವೆ. ಒಂದು 10 ಮರಿಗಳು ಹೊಡೆದವ. 10 ಮರಿಗಳು ಅಂದ್ರೆ 1 ಎಕರೆದಾಗ ನಾವು 30,000 ಬೀಜ ಆಯ್ತಾವ. ಇದು 3,000 ಬೀಜ 3 ಟನ್ ಲವಣಿ ಮಾಡ್ತೀವಿ. 3 ಟನ್ ಅಂದ್ರೆ 30,000 ಬೀಜ ಆಯ್ತಾವ. ಇದು ಗಳಗಳು ಆಯ್ತಾವ 30,000. ಒಂದು ಗಳ ತೂಕ ಮಾಡಿ ನೋಡ್ರಿ ಎಷ್ಟು ಎವರೇಜ್ ಬರ್ತದೆ ತೋರಿಸ್ತೀವಿ. ಆತ್ಮೀಯ ರೈತ ಬಂದರೆ ಸರ್ ಅವ್ರು ಮಾತು ಕೇಳಿದ್ದೀರಿ. ಒಂದು ಕಬ್ಬಿಗೆ 30 ಗಣಿಕೆ ಬಂದವ. ಒಂದು ಕಟಾವು ಮಾಡಿ ತೋರಿಸ್ತೀವಿ, ತೂಕನೂ ಮಾಡಿ ನಿಮಗೆ ತೋರಿಸ್ತೀವಿ. ಇದು ಆತ್ಮೀಯ ರೈತ ಬಾಂಧವ್ರಿ, ಸರ್ ಅವ್ರದ್ದೊಂದು ಕಟಾವು ಮಾಡಿ ಕಾಟ ಮಾಡಕ್ಕೆ ಬಂದಿದ್ದೀವಿ. ಅವ್ರು ಕಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದು ತೋರಿಸ್ತೀವಿ. ಎಷ್ಟು? 3.5 kg ಅದ. 3.5 kg ಅದ. 3.5 kg ಅದ. ಒಂದು ಎಕರೆದಾಗ ನೀವು 3 ಟನ್ ಲವಣಿ ಮಾಡಿರಿ. 3,000 ಬೀಜ ಅಂದ್ರೆ ಒಂದು 10 ಮರಿಗಳು ಹೊಡೆದಾವ. 10 ಮರಿಗಳು ಒಂದು 10 ಗಳಗಳು ಐತಾವ. ಒಂದು 10 ಗಳ ಆಗಿ ಒಂದೊಂದು ಗಳ 3.5 kg ಅಂದ್ರೆ 3.5 kg ಇಟ್ಟು ನಿಮಗೆ 90 ತಕ ಹೋಯ್ತದೆ. 90 ತಕ ಹೋಯ್ತದೆ ಅನಿಸ್ತೈತೆ ನಿಮಗೆ. ಹೆಂಗೆ ಅನಿಸ್ತಾ ಇದೆ? ಬರ್ಬೇಕಂತ ಅನಿಸ್ತೈತೆ. ಆತ್ಮೀಯ ರೈತ ಬಂದವ್ರಿ, ಎರಡೊಂದು ಕಟಾವು ಮಾಡಿ ತಂದಿದ್ದೀವಿ. 3.5 kg ಆಗಿದೆ. 3 kg ಇದ್ದು ಒಂದು ಬೀಜಕ್ಕೆ 10 ಮರಿ ಹೊಡೆದ್ವಿ. 90 ತಕ ಎವರೇಜ್ ಹೋಗಿತ್ತು. 90 ಟನ್ ಆಗುತ್ತೆ. ಎಕರೆಗೆ 90 ಆಗುತ್ತೆ. ನೀವೆಲ್ಲರೂ ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿ. ನಮ್ಮ ಗೊಬ್ಬರವು ಹತ್ತಿರದ PKPS ಸೊಸೈಟಿಯಲ್ಲಿ, ಬೀದರ್ ಜಿಲ್ಲೆಯ ಬಹಳ ಸೊಸೈಟಿಯಲ್ಲಿ ಲಭ್ಯ ಇದ್ದು, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ನಂಬರನ್ನು ಕೊಟ್ಟಿರ್ತೀವಿ. ನಮಗೆ ಸಂಪರ್ಕಿಸಿ. ಧನ್ಯವಾದಗಳು.